ಸಿಂಹರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿದೆ ಗುರು ಪ್ರಸ್ತುತ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಂತ. ಇಷ್ಟು ದಿನ ಗುರು ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ರು. ಆಗಸ್ಟ್ 19ನೇ ತಾರೀಕು ಅಂದರೆ ನಿನ್ನೆಯಿಂದ ಗುರು ಆಶ್ಲೇಷ ನಕ್ಷತ್ರಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ಆಗಸ್ಟ್ 19ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನ ತನಕ ಗುರು ಆಶ್ಲೇಷ ನಕ್ಷತ್ರದಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಅಕ್ಟೋಬರ್ 31ರ ನಂತರ ಸಿಂಹರಾಶಿಗೆ ಬರ್ತಾ ಇದ್ದಾರೆ, ಅಂದರೆ ಮಖಾ ನಕ್ಷತ್ರಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಏನು ಆಶ್ಲೇಷ ನಕ್ಷತ್ರ ಗುರುವಿನ ಸಂಚಾರದಿಂದ ಈ ಸಿಂಹರಾಶಿಯಲ್ಲಿರ್ತಕ್ಕಂತಹ ಮಖಾ ನಕ್ಷತ್ರ 4 ಪಾದಗಳು, ಪುಬ್ಬ ನಕ್ಷತ್ರ 4 ಪಾದದವರೆಗೆ, ಹಾಗೆ ಉತ್ತರ ನಕ್ಷತ್ರ 1ನೇ ಪಾದದವರೆಗೆ ಈ ನಕ್ಷತ್ರದ ತಾರಬಲ ನೋಡಿಕೊಂಡಾಗ ಗುರುವಿನ ಫಲ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗಾಗಲೇ ನಾವು ತುಂಬ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೇನೆ. ಎಲ್ಲರೂ ಕೂಡ ರಾಶಿ ಫಲಿತಾಂಶ ಅಂತ ಹೇಳ್ಬಿಟ್ಟು ಅದರ ಮೇಲೇ ಅವಲಂಬಿತರಾಗ್ತಾ ಇದ್ದೀರಾ. ಯಾಕಂದರೆ ಯೂಟ್ಯೂಬಲ್ಲಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಈ ರಾಶಿಗೆ ಈ ಥರ ಆಗ್ಬಿಡುತ್ತೆ, ಈ ಥರ ಆಗ್ಬಿಡುತ್ತೆ, ಈ ಥರ. ಅದನ್ನು ನೋಡಿ 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 ನಿಮಗೆ ಮನವರಿಕೆ ಆಗಿಬಿಟ್ಟಿದೆ. ರಾಶಿ ಅಂದರೆ ಏನು? ನಾವು ಯಾವ ದಿನದಂದು ಹುಟ್ಟಿರ್ತೀವೋ ಆ ದಿನದಂದು ಚಂದ್ರ ಈ 12 ರಾಶಿ ಚಕ್ರದಲ್ಲಿ ಎಲ್ಲಿ ಸ್ಥಿತರಾಗಿದ್ರೋ ಅದು ನಮಗೆ ಜನ್ಮರಾಶಿ ಆಗುತ್ತೆ. ಅಂದರೆ ಚಂದ್ರ ಇಲ್ಲಿದ್ದಾಗ ನೀವೆಲ್ಲ ಹುಟ್ಟಿರ್ತೀರ. ನಂದು ಕೂಡ ಸಿಂಹರಾಶಿನೇ. ಚಂದ್ರ ಈ ರಾಶಿಯಲ್ಲಿ ಇದ್ದಾಗ ನೀವೆಲ್ಲ ಹುಟ್ಟಿರ್ತೀರ, ಇದು ನಿಮಗೆ ರಾಶಿ ಆಗುತ್ತೆ. ಆ ದಿನದಂದು ಚಂದ್ರ ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ರೋ ಅದು ನಿಮಗೆ ಜನ್ಮ ನಕ್ಷತ್ರ ಆಗುತ್ತೆ. ಚಂದ್ರ ಅಂದರೆ ಮನಸ್ಸುಕಾರಕ ಚಂದ್ರನಿಂದ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳು ಬದಲಾವಣೆ ಆದಂತೆಲ್ಲ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ದುಃಖ ಅಥವಾ ಕೆಲವೊಂದ್ಸಲ ಸಂತೋಷ, ಕೆಲವೊಂದ್ಸಲ ಯಾವುದೋ ಒಂದು ವಾಹನ ತಗೋಬೇಕು ಅಂತ ಅಂದ್ಕೊಳ್ತೀರಾ, ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತೀರಾ, ಅಥವಾ ಕೆಲಸ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ನನಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದ್ಕೊಳ್ತೀರಾ. ಅಂದರೆ ಮನಸ್ಸಿನಲ್ಲಿ ಕೆಲವೊಂದು ಗ್ರಹ ಸ್ಥಿತಿಗಳು ಬಂದಂತೆಲ್ಲ, ಬದಲಾವಣೆ ಆದಂತೆಲ್ಲ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥದ್ದು ಸ್ವಲ್ಪ ಏನಾದರೂ ಬದಲಾವಣೆಗಳನ್ನು ನೀವು ನೋಡ್ತಾ ಇರ್ತೀರ. ಮನಸ್ಸಿನ ಮೇಲೆ ಆಗ್ತಕ್ಕಂಥ ಬದಲಾವಣೆಗಳನ್ನು ನೀವು ನೋಡ್ತಾ ಇರ್ತೀರ. ಇಷ್ಟು ದಿನ ಗುರು ಲಾಭಸ್ಥಾನದಲ್ಲಿದ್ದರು, ಮೊನ್ನೆಯಿಂದ ವ್ಯಯಸ್ಥಾನಕ್ಕೆ ಬಂದರು, ಗುರುಬಲ ಹೊರಟೋಯ್ತು. ಸೊ ಮನಸ್ಸಿನಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಸಾಕಷ್ಟು ಚಿಂತೆಗಳು, ಆದಾಯ ಬರ್ತಾ ಇಲ್ಲ, ಆದಾಯ ಕಡಿಮೆ ಆಗ್ತಿದೆ, ವ್ಯಾಪಾರ ಅಂದ್ಕೊಂಡಂಗೆ ಆಗ್ತಾ ಇಲ್ವಲ್ಲಪ್ಪ, ಏನು ಮಾಡೋದು, ಮತ್ತು ಮಕ್ಕಳಿಂದನೂ ಕೂಡ ಸ್ವಲ್ಪ ಖರ್ಚುಗಳು ಜಾಸ್ತಿ, ಆಕಸ್ಮಿಕವಾಗಿ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಸ್ವಲ್ಪ ಜೀರ್ಣಾಂಗಗಳಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜೀರ್ಣಕ್ರಿಯೆ ಅಂದರೆ ಅಜೀರ್ಣ ಆಗ್ತಕ್ಕಂಥದ್ದು, ಅಥವಾ ಏನಾದರೂ ಒಂದು ಖರ್ಚು ದಿನನಿತ್ಯದ ಜೀವನದಲ್ಲಿ ಸ್ವಲ್ಪ ಸೋಮಾರಿತನ ಅಂತ ಅನಿಸ್ತಕ್ಕಂಥದ್ದು, ಇವತ್ತು ಮಾಡೋ ಕೆಲಸ ನಾಳೆ ನೋಡೋರಾಯಿತು, ನಾಡದ್ದು ನೋಡೋರಾಯಿತು. ಅಂದರೆ ದೇಹಾಲಸ್ಯ ಅಂದರೆ ದೇಹದಲ್ಲಿ ನಿಮಗೆ ಒಂದು ಸ್ಪಿರಿಟ್ ಅನ್ನೋದು ಇರೋದಿಲ್ಲ. ನೀವು ಮಾಡಬೇಕು ಕೆಲಸ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಬರೋದಿಲ್ಲ. ಅದು ಬೇರೆ ಜನ್ಮರಾಶಿಯಲ್ಲಿ ಕೇತು, ಅಷ್ಟಮ ಶನಿ, ವ್ಯಯಸ್ಥಾನದಲ್ಲಿ ಗುರು. ಅಂದರೆ ಮನಸ್ಸಿನ ಮೇಲೆ ಸ್ವಲ್ಪ ಪ್ರಭಾವ ಬೀರ್ತಾ ಇರುತ್ತೆ. ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ, ಸ್ಟ್ರೆಸ್ಸು ಅಂದ್ಕೊಂಡಂಗೆ ಆಗ್ತಾ ಇರೋದಿಲ್ಲ, ಸ್ವಲ್ಪ ಬೇಗ ಮರುವು, ಮತ್ತು ಆಮೇಲೆ ಕುಟುಂಬದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು, ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯಗಳು, ಈ ಥರ ಮತ್ತು ಆಮೇಲೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು, ಈ ಥರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಾ ಇರುತ್ತೆ. ಆದರೆ ನಿಮ್ಮ ಜನ್ಮಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿದ್ದರೆ ಸುಮ್ಮನೆ ಮನಸ್ಸಿನ ಮೇಲೆ ಮಾತ್ರ ಆ ಥರ ಸ್ವಲ್ಪ ಆಗ್ತಾ ಇರುತ್ತೆ ವಿನಃ ಘಟನೆಗಳೇನಾಗಲ್ಲ. ಕೆಲಸ ಕಳ್ಕೊಳೋದು, ಅಥವಾ ಹಣ ನಷ್ಟ ಮಾಡ್ಕೊಳೋದು, ಅಥವಾ ಬೇರೆ ಕೆಲಸ ಚೇಂಜ್ ಮಾಡೋದು, ಅದೆಲ್ಲನೂ ಕೂಡ ನಮ್ಮ ಜಾತಕದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಬಿಟ್ಟು, ಯಾಕಂದರೆ ತುಂಬ ಜನ ಮುಗ್ಧರಿರ್ತಾರೆ, ಅಮಾಯಕರಿರ್ತಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ. ಸುಮ್ಮನೆ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಹೋಗಬಾರ್ದು. ನೀವು ಏನು ನೋಡ್ತಾ ಇದ್ದೀರ ನನ್ನ ಚಾನಲ್ನ, ನೀವು ಕೂಡ ಅರ್ಥ ಮಾಡಿಕೊಂಡು ತಿಳ್ಕೊಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಆಮೇಲೆ ಗೋಚಾರದಲ್ಲಿ ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ದುಡ್ಡು ಮಾಡ್ತೀರಾ, ಕೋಟಿಗಟ್ಟಲೆ ದುಡ್ಡು ಬರುತ್ತೆ, ಇದೆಲ್ಲ ಈ ಗೋಚಾರದಲ್ಲಿ ಹೇಳಕ್ಕೆ ಬರಲ್ಲ. ಸಿಂಹರಾಶಿಯಲ್ಲಿ ಲಕ್ಷಾನ್ಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಒಂದೇ ತರಹದ ಪರಿಸ್ಥಿತಿಗಳು, ಪರಿಣಾಮಗಳು ಇರುವುದಿಲ್ಲ. ಅರ್ಥ ಮಾಡ್ಕೋಬೇಕು. ಆದರೆ ಈಗ ನಿಮ್ಮದು ಮಖಾ ನಕ್ಷತ್ರ ಏನಾದರೂ ಆಗಿದ್ರೆ, ಮಖಾ ನಕ್ಷತ್ರ 4ನೇ ಪಾದದ ಅಂದರೆ 4 ಪಾದಗಳಲ್ಲಿ ಯಾವುದಾದ್ರೂ ಒಂದು ಪಾದದಲ್ಲಿ ಜನಿಸಿ ನಿಮ್ಮದು ಮಖಾ ನಕ್ಷತ್ರ ಆಗಿ ಸಿಂಹರಾಶಿ ಆಗಿರುತ್ತೆ ನೋಡಿ, ಅಂಥವ್ರಿಗೆ ಗುರುವಿನ ಆಶ್ಲೇಷ ನಕ್ಷತ್ರ ಸಂಚಾರದಿಂದ ಆಶ್ಲೇಷ ನಕ್ಷತ್ರ ಮಖಾ ನಕ್ಷತ್ರಕ್ಕೆ ಪರಮ ಮಿತ್ರ ತಾರ ಆಗುತ್ತೆ. ಅಂದರೆ ಗುರು ಏನು ಸಂಚಾರ ಮಾಡ್ತಾ ಇದ್ದಾರೆ ಆ ನಕ್ಷತ್ರ ಮಖಾ ನಕ್ಷತ್ರಕ್ಕೆ ಪರಮ ಮಿತ್ರ ತಾರೆ ಆಗ್ತಾ ಇರೋದ್ರಿಂದ ಗುರುವಿನ ಆಶ್ಲೇಷ ನಕ್ಷತ್ರ ಸಂಚಾರದಿಂದ ಈ ಮಖಾ ನಕ್ಷತ್ರದವರಿಗೆ ಅಂತಹ ದೊಡ್ಡ ಮಟ್ಟಕ್ಕೆ ತೊಂದರೆ ತಾಪತ್ರಯಗಳು ಬರುವುದಿಲ್ಲ. ಹಣ ಬರ್ತಾ ಇರುತ್ತೆ, ಬಟ್
ಖರ್ಚಾಗ್ತಾ ಇರುತ್ತೆ. ಬಟ್ ಮೇನ್ ಏನು ಅಂತಹ ಒಂದು ಮೇಜರ್ ಆಗಿ ಘಟನೆಗಳು ನಡೆಯುವುದಿಲ್ಲ, ತೊಂದರೆ ತಾಪತ್ರಯಗಳು ಇರುವುದಿಲ್ಲ, ನೆನಪಿಟ್ಕೊಳ್ಳಿ. ಬಟ್ ನಮ್ಮ ಜಾತಕ ತುಂಬ ಮುಖ್ಯ. ಜಾತಕ ಚಕ್ರದಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ಅದಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತೊಂದರೆಗಳನ್ನು ನೀವು ಅನುಭವಿಸಲೇಬೇಕಾಗಿರ್ತಕ್ಕಂಥದ್ದು. ಮತ್ತಷ್ಟು ಶುಭ ಫಲಿತಾಂಶ ಪಡಿಬೇಕಂದ್ರೆ ವಿಷ್ಣು ಸಹಸ್ರನಾಮವನ್ನು ಕೇಳಿ. ವಿಷ್ಣು ಸಹಸ್ರನಾಮ ಮಕ ನಕ್ಷತ್ರದವ್ರು ಕೇಳಿದ್ರೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಶ್ಲೇಷ ನಕ್ಷತ್ರ ಮಿತ್ರತಾರ ಆಗುತ್ತೆ. ಇವ್ರಿಗೂ ಕೂಡ ಗುರುವಿನ ನಕ್ಷತ್ರ ಆಶ್ಲೇಷ ನಕ್ಷತ್ರದ ಸಂಚಾರದಿಂದ ಅಂತಹ ತೊಂದರೆ ತಾಪತ್ರಯಗಳು ಇರುವುದಿಲ್ಲ. ಸೊ ನೀವು ಕೂಡ ಮತ್ತಷ್ಟು ಶಿವ ಫಲಿತಾಂಶಗಳು ಪಡ್ಕೋಬೇಕು ಅನ್ನೋಂಗಿದ್ರೆ ವಿಷ್ಣು ಸಹಸ್ರನಾಮವನ್ನು ಕೇಳಿ. ಯಾಕೆ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು? ಆಶ್ಲೇಷ ನಕ್ಷತ್ರ ಯಾರ್ದು? ಬುಧನ ನಕ್ಷತ್ರ. ಬುಧ ನಿಮಗೆ ಯಾರು? ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ. ಸೊ ವಿಷ್ಣು ಸಹಸ್ರನಾಮವನ್ನು ಕೇಳೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಡ್ಯಾಮೇಜ್ ಆಗುವುದಿಲ್ಲ. ಇನ್ನು ಉತ್ತರ ನಕ್ಷತ್ರದವರಿಗೆ ಆಶ್ಲೇಷ ನಕ್ಷತ್ರ ನೈದನ ತಾರ ಆಗುತ್ತೆ. ಸೊ ನೈದನ ತಾರ ಆಗ್ತಾ ಇರೋದ್ರಿಂದ ಈ ಗುರುವಿನ ಆಶ್ಲೇಷ ನಕ್ಷತ್ರದ ಸಂಚಾರದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ, ಖರ್ಚುಗಳು, ಹಣಕಾಸಿನ ವಿಚಾರದಲ್ಲಿ ಬಾಧೆ, ಅಂದ್ಕೊಂಡಿರೋ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಸಿಗದೇ ಇರೋದು, ಚಿಂತೆಗಳು, ನಿದ್ರಾಹೀನತೆ, ಈ ಥರ ಎಲ್ಲನೂ ಕೂಡ ನೀವು ನೋಡಬೇಕಾಗುತ್ತೆ. ಯಾರು? ಉತ್ತರ ನಕ್ಷತ್ರದವರು. ಸೊ ಉತ್ತರ ನಕ್ಷತ್ರದವರು ಏನು ಮಾಡಬೇಕು? ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು. ಹಾಗೆ ಹೆಸರು ಕಾಳನ್ನು ನೆನೆ ಹಾಕಿಬಿಟ್ಟು ಬುಧವಾರ ಗುರುವಾರ ಮೆತ್ತಗಾದ್ಮೇಲೆ ಬೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ರೋಡ್ ಸೈಡಲ್ಲಿ ಇರ್ತಕ್ಕಂತಹ ಹಸುಗಳಿಗೆ ತಿನ್ನಿಸ್ತಾ ಬರೋದಕ್ಕೆ ಪ್ರಯತ್ನ ಮಾಡಿದ್ರೆ ಈ ಒಂದು ಗುರುವಿನ ಆಶ್ಲೇಷ ನಕ್ಷತ್ರದಿಂದ ಸಂಚಾರದಿಂದ ಅಂತಹ ನೆಗೆಟಿವ್ ಇಂಪ್ಯಾಕ್ಟ್ ನಿಮಗೂ ಕೂಡ ಕಾಣುವುದಿಲ್ಲ. ಹೇಳಿರ್ತಕ್ಕಂತಹ ಪರಿಹಾರಗಳನ್ನು 3 ನಕ್ಷತ್ರದವ್ರು ಮಾಡಿಕೊಂಡು ನಿಮಗೆ ಮನಸ್ಸಿಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಕರೆಕ್ಟಾಗಿ ನಾನು ಹೇಳಿದ್ದನ್ನು ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗ್ತಾ ಹೋಗುತ್ತೆ, ನಿಮಗೆ ಅರ್ಥ ಆಗುತ್ತೆ. ಸೊ ಇದು ರೀ ಗುರುವಿನ ಆಶ್ಲೇಷ ನಕ್ಷತ್ರದ ಸಂಚಾರದ ಫಲ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ್ವೈಸ್ ಜಸ್ಟ್ ಇಗ್ನೋರ್ ಮಾಡಿಬಿಡಿ, ಜಸ್ಟ್ ಸ್ಕಿಪ್ ಮಾಡಿ ಬೇರೆ ವಿಡಿಯೋ ಏನಾದರೂ ಬಂದರೆ ನೋಡ್ಕೊಳ್ತಾ ಹೋಗಿ, ತೊಂದರೆ ಇಲ್ಲ. ನೋಡಿ ಇದು ಗೋಚಾರದಲ್ಲಿ ಇರ್ತಕ್ಕಂತಹ ಫಲಿತಾಂಶಗಳು, ಗೋಚಾರದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು. ಮಾತೆತ್ತಿದ್ರೆ ನನಗೆ ಅಷ್ಟಮ ಶನಿ, ವ್ಯಯಸ್ಥಾನದಲ್ಲಿ ಗುರು ಇದ್ದಾರೆ, ಜನ್ಮರಾಶಿಯಲ್ಲಿ ಕೇತು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮನಸ್ಸಿನ ಮೇಲೆ ಮಾತ್ರ ಪ್ರಭಾವ ಬೀರುತ್ತೆ, ವಿರಕ್ತಿ ಬರ್ತಾ ಇರುತ್ತೆ ಅಷ್ಟೇ. ಬಟ್ ನಿಮ್ಮ ದಶಾಭಕ್ತಿ ಚೆನ್ನಾಗಿದ್ರೆ ಕೆಲಸ ಕಾರ್ಯಗಳು ನೀವು ಮಾಡ್ಕೊಳ್ತಾ ಹೋಗ್ತಾ ಇರ್ತೀರ ಅಷ್ಟೇ. ಮನಸ್ಸಿನ ಮೇಲೆ ಪ್ರಭಾವ ಮಾತ್ರ ಇರುತ್ತೆ, ಅರ್ಥ ಮಾಡ್ಕೋಬೇಕು. ಇದರಿಂದ ನಮಗೆ ಈ ಗೋಚಾರದ ಫಲದಲ್ಲಿ ಈ ರಾಶಿಯವರಿಗೆ ಈ ಥರ ಕೋಟಿಗಟ್ಟಲೆ ಸಂಪಾದಿಸ್ತೀರಾ, ಈ ರಾಶಿಯವರಿಗೆ ಭಾಗ್ಯೋದಯದ ಕಾಲ, ಈ ರಾಶಿಯವರಿಗೆ ಗಜಕೇಸರಿ ಯೋಗ, ಈ ಥರ ಎಲ್ಲ ಗೋಚಾರದಲ್ಲಿ ಅಪ್ಲಿಕೇಬಲ್ ಆಗುವುದಿಲ್ಲ. ಅವು ನಮ್ಮ ಸ್ವಂತ ಜಾತಕದಲ್ಲಿ ಇರಬೇಕು, ಆವಾಗಲೇ ನಮಗೆ ಅದು ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಇನ್ನು ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.